expect the unexpected. ಈ ವಿನ್ ಅನ್ನೋದು ನಾನು ಹಣ ಬರದಲ್ಲ ಬರೆಯಲಿ ಅನ್ಕೋಬೇಕಾಯ್ತದೆ. ನಾನು ಕಂಪ್ಲೀಟ್ ಆಗಿ ಮನೆಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡಿದ್ದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ವಿನ್ನರ್ ಯಾರು? ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಜೊತೆಗೆ ಆ ಪ್ರಶ್ನೆಗೆ ಉತ್ತರ ಇವತ್ತೇ ಸಿಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಟಾಪ್ 6 ಇದ್ದವರು ಟಾಪ್ 5 ಆಗುವ ಸಮಯ ಈಗ ಬಂದ್ಬಿಟ್ಟಿದೆ. ಮೊದಲ ಎಲಿಮಿನೇಷನ್ ಯಾರಾಗಲಿದ್ದಾರೆ, ಮೊದಲು ಹೊರಗಡೆ ಬಂದವರು ಯಾರು, ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ. ಜೊತೆಗೆ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋ ಕೂಡ ಇದೀಗ ರಿಲೀಸ್ ಆಗಿದೆ. ಇಂದು ಸಂಜೆ 6 ಗಂಟೆಗೆ ಈ ಒಂದು ಶೋ ಶುರುವಾಗ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಈ ಬಾರಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಎಂಬ ಪ್ರಶ್ನೆ ಸಿಕ್ಕಾಪಟ್ಟೆ ಪ್ರತಿಯೊಬ್ಬರು ಕೂಡ ಕಾಡ್ತಾ ಇರುವಂತದ್ದು. ಪ್ರೋಮೋ ರಿಲೀಸ್ ಆಗ್ತಿದ್ದಂಗೆ ಅದರಲ್ಲಿ ಕಿಚ್ಚ ಸುದೀಪ್ ಖಡಕ್ ಆಗಿ ತಮ್ಮ ಸಾಂಗ್ ಮೂಲಕ ಎಂಟ್ರಿನ ಇಲ್ಲಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಇರುವಂತ 6 ಸ್ಪರ್ಧಿಗಳ ಪೈಕಿ ಯಾರು ಹೊರಗಡೆ ಹೋಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಮ್ಮಲ್ಲಿ ಇರುವಂತ ಒಪಿನಿಯನ್ನ ಹೊರಹಾಕ್ತಾರೆ. ಅಲ್ಲಿ ಧನುಷ್ ಗೌಡ ಅವರು ನಾನು ಇನ್ನೂ ಮುಂದಕ್ಕೆ ಹೋಗಬೇಕು ಎಂಬ ಆಸೆ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗಿಲ್ಲಿ ಈ ಟ್ರೋಫಿ ಸಿಕ್ಕಿಲ್ಲ ಅಂತಂದ್ರೆ ವಿನ್ ಅನ್ನೋದು ನನ್ನ ಹಣೆಯಲ್ಲಿ ಬರ್ದೇ ಇಲ್ಲ ಅಂತ ಅಂದ್ಕೊಳ್ತೀನಿ ಅಂತ ಗಿಲ್ಲಿ ನಟ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಹಿಂದೆ ಮಾಡಿದಂಥ 2 ರಿಯಾಲಿಟಿ ಶೋನಲ್ಲೂ ಅವರು ರನ್ನರ್ ಆಗಿದ್ರು, ಇದುವರೆಗೂ ವಿನ್ನರ್ ಆಗೇ ಇಲ್ಲ. ಇನ್ನು ರಘು ಅವರು ಇದಕ್ಕಿಂತ ಮುಂದೆ ಹೋಗ್ಲಿಲ್ಲ ಅಂತಂದ್ರೆ ತುಂಬಾ ನೋವಾಗುತ್ತೆ ಅಂತ ಬೇಸರದಲ್ಲಿ ಹೇಳಿದ್ದಾರೆ. ಮತ್ತೊಂದು ಕಡೆ ಅಶ್ವಿನಿ ಅವರು ನನ್ನನ್ನ ಈ ಮನೆಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಟಾಪ್ 6 ನ ಪೈಕಿ ಯಾರು ಹೊರಗಡೆ ಹೋಗ್ತಾರೆ ಎಂಬ ಪ್ರಶ್ನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಧನುಷ್ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂಬ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಈಗ ಹರಿದಾಡ್ತಾ ಇದೆ. ಆದರೆ ರಾಶಿಕಾ ಶೆಟ್ಟಿ ಬದಲು ಕಾವ್ಯ ಎಲಿಮಿನೇಟ್ ಆಗಬೇಕಾಗಿತ್ತು ಅಂತ ಅನೇಕರು ಕೂಡ ಹಿಂದೆ ಹೇಳಿದ್ರು. ಆದರೆ ಕಾವ್ಯ ಇನ್ನೂ ಆ ಮನೆಯಲ್ಲಿ ಉಳಿದುಕೊಂಡಿದ್ದು, ಅದರಲ್ಲಿಯೂ ಧನುಷ್ ಔಟ್ ಆಗಿ ಕಾವ್ಯ ಅಲ್ಲಿದ್ದಾರೆ, ಅದು ಸರಿ ಇಲ್ಲ ಅಂತ ಅನೇಕರು ಕಮೆಂಟನ್ನು ಮಾಡ್ತಿದ್ದಾರೆ. ಬಹುತೇಕರು ಗಿಲ್ಲಿ ನಟ ವಿನ್ನರ್ ಅಂತ ಹೇಳಿಕೊಂಡು ಒಂದಷ್ಟು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನು ಅವರ ತವರೂರಿನಲ್ಲಿ ಗಿಲ್ಲಿ ನಟನ ಸಂಭ್ರಮವನ್ನು ಸಂಭ್ರಮಿಸಲು ಈಗಾಗಲೇ ಪಟಾಕಿಗಳನ್ನು ತಂದಿಟ್ಕೊಂಡಿದ್ದಾರಂತೆ. ಇನ್ನು ರಘು, ಕಾವ್ಯ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ಧನುಷ್ ಅವರು ಟಾಪ್ 6 ಸ್ಥಾನದಲ್ಲಿದ್ದಾರೆ. ಇವರಲ್ಲಿ ಒಬ್ರು ವಿನ್ನರ್, ಇನ್ನೊಬ್ರು ರನ್ನರ್ ಅಪ್, 3ನೇ ಸ್ಥಾನ ಸಿಗಬೇಕಾಗಿದೆ. ಒಟ್ನಲ್ಲಿ ಗಿಲ್ಲಿ ನಟ ಗೆಲ್ತಾರೆ ಅಂತ ಹೇಳುವವರ ಸಂಖ್ಯೆ ಜಾಸ್ತಿಯೇ ಇದೆ. ಅಧಿಕೃತವಾಗಿ ಯಾರು ಗೆಲ್ತಾರೆ ಎಂಬುದನ್ನು ಇವತ್ತು ಕಾದು ನೋಡಬೇಕಾಗುತ್ತೆ.